ಬ್ರೇಕ್ಫಾಸ್ಟ್ಗೆ ಇವತ್ತು ಚಪಾತಿ ಮತ್ತು ತೊಂಡೆಕಾಯಿ ಉದುರು ಪಲ್ಯ ಮಾಡಿದ್ದೆ ಇವತ್ತು. ಅದನ್ನು ನಿಮ್ಮ ಜೊತೆನೂ ಶೇರ್ ಮಾಡ್ಕೊತಾ ಇದ್ದೀನಿ. ಈ ವಿಧಾನದಲ್ಲಿ ಮಾಡಿ ನೋಡಿ, ತುಂಬ ಈಸಿಯಾಗಿ ತುಂಬ ಟೇಸ್ಟಿಯಾಗಿ ಮಾಡ್ಕೋಬೋದು. ಆಮೇಲೆ ಫ್ರಿಡ್ಜ್ ಯಾವಾಗಲೂ ವಾಸನೆ ಬರ್ತಿರುತ್ತಲ್ವ, ಒಂದೋಳು ನಿಂಬೆಹಣ್ಣ ಯಾವಾಗಲೂ ಕಟ್ ಮಾಡಿ ಫ್ರಿಡ್ಜಲ್ಲಿ ಇಟ್ಟಿರಿ, ಕೆಟ್ಟ ಸ್ಮೆಲ್ ಬರೋದನ್ನ ಅವಾಯ್ಡ್ ಮಾಡ್ಬೋದು. ಟ್ರೈ ಮಾಡಿ ನೋಡಿ. ನಾನು ಅರ್ಧ ಕೆಜಿ ತೊಂಡೆಕಾಯಿ ಪಲ್ಯಕ್ಕೆ 1-2 ಟೀ ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಎಲ್ಜಿ ಇಂಗು 1/4 ಟೀ ಸ್ಪೂನು, ಒಂದು 4-5 ಹಸಿರು ಮೆಣಸಿನ್ಕಾಯಿ ಸ್ಲಿಟ್ ಮಾಡ್ಕೊಂಡಿರೋವಂಥದ್ದು, ಸ್ವಲ್ಪ ಕರಿಬೇವಿನ ಸೊಪ್ಪು ಜಾಸ್ತಿ ಹಾಕ್ಕೊಂಡ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಈ ಪಲ್ಯಕ್ಕೆ. ಆಮೇಲೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ತೊಂಡೆಕಾಯಿ, ಉಪ್ಪು ಮತ್ತು ಅರಿಶಿನ ಹಾಕಿ ಚೆನ್ನಾಗಿ ತೊಳ್ಕೊಬೇಕು. ಮಾತ್ರ ತೊಳೆದು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಅದನ್ನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ, 1/4 ಟೀ ಸ್ಪೂನ್ ಸಕ್ಕರೆ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ 10-15 ನಿಮಿಷ ಫ್ರೈ ಮಾಡ್ಕೋಬೇಕು. ನಾನು ಎಲ್ಲೂ ನೀರು ಸೇರಿಸಲ್ಲ ಈ ಪಲ್ಯಕ್ಕೆ. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಾಗುತ್ತೆ. ಕಾಯಿ ತುರಿ ಸೇರಿಸ್ಕೋಬೋದು. ನಮ್ಮ ಮನೇಲಿ ಕಾಯಿ ತುರಿ ಜಾಸ್ತಿ ಉಪಯೋಗಿಸಲ್ಲ, ಅದಕ್ಕೆ ನಾನು ಸೇರಿಸಿಲ್ಲ. ಈ ಹಂತದಲ್ಲಿ ಇನ್ನೇನು ಒಂದೊಂದು 5 ನಿಮಿಷ ಅನ್ನೋಂಗೆ 1/4 ಲೋಟದಷ್ಟು ಹಾಲು ಹಾಕ್ಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಈ ಹಂತದಲ್ಲಿ ನೀವು ಕಾಯಿ ತುರಿ ಬೇಕಾದ್ರೆ ಸೇರಿಸ್ಕೋಬೋದು. ನೀವು ಉಪ್ಪು, ಹುಳಿ, ಖಾರ ಇವೆಲ್ಲ ನಿಮ್ಮ ಮನೇಲಿ ಎಷ್ಟು ಕ್ವಾಂಟಿಟಿಗೆ ಮಾಡ್ತಿದ್ದೀರಾ ಅದಕ್ಕೆ ತಕ್ಕಂಗೆ ಉಪಯೋಗಿಸ್ಕೊಳ್ಳಿ. ಟೇಸ್ಟ್ ಮಾಡಿ ನೋಡಿ, ತುಂಬ ಚೆನ್ನಾಗಾಗುತ್ತೆ ರೀ.